ಇವತ್ತು ಹಲವಾರು ಸಾಧನೆ ಮಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಅವರು ಎಷ್ಟು 11 ತಿಂಗಳು ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದರೆ ಈ T20 ಕ್ರಿಕೆಟ್ T20 ರಾಜಕಾರಣಿ ಅಂತ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು. ಅದನ್ನು ಹೇಳಬೇಕು ನಾವು. ಸೊ ಕೆಲವು ಸ್ಕೀಮ್ಗಳು ಹೇಳ್ಬೋದು. ಈಗ ಬಹುಶಃ ಅಕ್ಕಿ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಇವತ್ತು ಮಹಿಳೆಯರಲ್ಲೆಲ್ಲ ಕೂತಿದ್ದೀರಾ. ಮಹಿಳೆಯರು ಬಹುಶಃ ಇವತ್ತು ಯಾವ ಕಡೆ ಹೋದ್ರೂ ತಾಲೂಕ್ ಪಂಚಾಯತಿ ಮೆಂಬರು ಸರ್, ನಾನು ಜಿಲ್ಲಾ ಪಂಚಾಯತಿ ವೈಸ್ ಪ್ರೆಸಿಡೆಂಟು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ. ಸೊ ತಮಗೆಲ್ಲ ಮೀಸಲಾತಿ ಕೊಟ್ಟಂಥವ್ರು ದೇವೇಗೌಡರು. ಸೊ ಅದನ್ನು ಹೇಳ್ಬೇಕು ನಾವು, ಸಾಧನೆಗಳನ್ನ ಹೇಳಬೇಕಾಗುತ್ತೆ. ಅದರ್ವೈಸ್ ವೈಯಕ್ತಿಕವಾದಂಥ ಟೀಕೆಗಳು ಅವೆಲ್ಲ ಪ್ರಯೋಜನ ಆಗೋದಿಲ್ಲ. ಅದೆಲ್ಲ ಸುಮ್ಮನೆ ಚಪ್ಪಾಳೆ ಹೊಡಿಬೋದೇ ಹೊರತು ಅದರಿಂದ ಮತಗಳು ಬರೋದಿಲ್ಲ. ಇನ್ಫ್ಯಾಕ್ಟ್ ಮತಗಳು ಕಡಿಮೆ ಆಗೋ ಸಂದರ್ಭನೇ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಇವತ್ತು ಈ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಹೆಚ್ಚು ಇವತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ರು 28ಕ್ಕೆ 28 ಗೆಲ್ಲಿಸಬೇಕು ನೀವು. ಇವತ್ತು JDS ಮತ್ತು ಅಂದರೆ ನಾನು ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಒಲವು ಸಿಗ್ತಾ ಇದೆ. ಸೊ ಗೆಲುವಿನ ಬದಲಾವಣೆ ಗಾಳಿಯನ್ನು ನೋಡ್ತಾ ಇದೆ, ಬದಲಾವಣೆ ಗಾಳಿಯನ್ನು ಗ್ರಾಮಾಂತರದಲ್ಲಿ. ಸೊ ಹೀಗಾಗಿ ಇವತ್ತು ಯಾಕೆಂದರೆ ಯಾವಾಗಲೂ ಅಷ್ಟೇ, ಇವತ್ತು ನಾವೆಲ್ಲ ಏನು ಹೇಳ್ತೀವಿ, ಅನುಷ್ಠಾನ ಅಂತ ಹೇಳ್ತೀವಿ. ಗೌರ್ಮೆಂಟ್ ಅನುದಾನ ಅಂತೀವಿ. ಬರೀ ಅನುದಾನ ಮುಖ್ಯ ಅಲ್ಲ, ಅನುಷ್ಠಾನ ಮುಖ್ಯ. ಸೊ